ಹೋಗ್ತಾ ಇರ್ತಾನೆ. ಸುತ್ತಮುತ್ತ ಯಾರು ಇಲ್ಲ. ಅವನ ಹಿಂದ್ಗಡೆ ಅಂತ ಒಂದು ಸೌಂಡ್ ಬರುತ್ತೆ. ಅವನಿಗೆ ತುಂಬ ಭಯ ಆಗುತ್ತೆ. ನಿಧಾನಕ್ಕಿಂದೆ ತಿರುಗಿ ನೋಡ್ತಾನೆ. ಅಪ್ಪು ಏನಾಯ್ತು? ನೋಡಿ ಚಿಕ್ಕಮ್ಮ, ಮನು ದೇವದ ಕಥೆ ಹೇಳಿ ಎದುರಿಸ್ತಾನೆ. ಮನು ಹಾಗೆಲ್ಲ ಮಾಡಬಾರ್ದು. ಹೋಗು ಪುಟ್ಟ, ನೀನು ಹೋಗು ಓದ್ಕೋ. ಅಮ್ಮ, ನಾನು ದೇವಸ್ಥಾನದಲ್ಲಿ ಅಜಯ್ ಜೊತೆ ಮಾತಾಡಿದ್ದಾನ. ಯಾಕಮ್ಮ ನೀನ್ ಚಿಕ್ಕಪ್ಪಂಗೆ ಹೇಳಿಲ್ಲ? ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ನನಗೆ ಹೇಳಿದೆ ಎಲ್ಲೂ ಹೋಗಬಾರ್ದು ಅಂತ. ನನ್ನ ಮಾತನ್ನು ಮೀರಿ ಊರೆಲ್ಲ ಸುತ್ತಾ ಇರ್ತೀಯ ಅಲ್ವಾ? ನನ್ನ ಜೊತೆ ಹೋದ ಫ್ರೆಂಡ್ಸ್ಗಳೆಲ್ಲ ಓಡಾಡ್ತಾರೆ. ಅಪ್ಪಣ್ಣನೂ ಓಡಾಡ್ತಾನೆ. ಆದ್ರೆ ಅವನಿಗೆ ಮಂಜರಿ ಚಿಕ್ಕಮ್ಮ ಬೈಯಲ್ಲ. ನೀನ್ ಮಾತ್ರ ನಂಗೆ ಬೈತೀಯ. ನಿನಗೆ ಅರ್ಥ ಆಗಲ್ಲ ಕಂದ. ನಾನು ಹೇಳೋದು ನಿನ್ನ ಒಳ್ಳೇದಕ್ಕೇನೆ. ಹೋಗಮ್ಮ, ನಾನು ಯಾವಾಗ್ಲೂ ಏನ್ ಕೇಳಿದ್ರು ನೀನ್ ಚಿಕ್ಕವನು, ನಿಂಗದೆಲ್ಲ ಅರ್ಥ ಆಗಲ್ಲ ಅಂತಿರ್ತೀಯ. ನಾನು ದೊಡ್ಡವನೇ, ನಂಗೂ ಎಲ್ಲ ಅರ್ಥ ಆಗುತ್ತೆ. ಮನು, ಒಬ್ನೊಬ್ನೇ ಓಡಾಡಿದ್ರೆ ತೊಂದರೆ ಆಗತ್ತೆ ಪುಟ್ಟ. ನೀನು ತುಂಬಾ ಹುಷಾರಾಗಿರ್ಬೇಕು. ನೋಡು, ಅಲ್ಲಿ ಹೋದಾಗ ಗಲಾಟೆ ಆಯ್ತು ಅಲ್ವಾ? ಅದಕ್ಕೆ ನಾನು ಹೇಳೋದು ಒಬ್ನೊಬ್ನೇ ಎಲ್ಲೂ ಹೋಗ್ಬೇಡ ಅಂತ. ಅಮ್ಮ, ನಂಗೆ ಯಾಕೆ ಹೀಗಾಗುತ್ತೆ? ನನ್ನ ಕ್ಲಾಸಲ್ಲಿರೋ ಫ್ರೆಂಡ್ಸ್ ಎಷ್ಟು ಓಡಾಡ್ತಾರೆ ಗೊತ್ತಾ? ಆದ್ರೆ ಅವ್ರಿಗೆ ಏನೂ ಆಗಲ್ಲ. ನಂಗೆ ಮಾತ್ರ ಇಷ್ಟೆಲ್ಲ ಅಪಾಯ ಆಗುತ್ತೆ. ಯಾಕಮ್ಮ? ಮನು, ನೀನು ಸಿಂಹ ವಂಶದ ವಾರಸ್ದಾರ. ತುಂಬಾ ಜನರಿಗೆ ನಮ್ಮ ಮನೆ ಕಂಡ್ರೆ ಆಗೋದಿಲ್ಲ. ಅವರೆಲ್ಲ ನಿನ್ನ ಮೇಲೆ ಕಣ್ಣಿಟ್ಟಿರ್ತಾರೆ. ಅವ್ರಿಗೆ ನೀನು ತೊಂದರೆನಲ್ಲಿ ಸಿಕ್ಕಾಕೊಂಡು ಸೋತ್ರೆ ಖುಷಿ ಆಗತ್ತೆ. ಅದಕ್ಕೆ ನೀನು ಯಾವುದೇ ರೀತಿ ತೊಂದರೆನಲ್ಲೂ ಸಿಕ್ಕಾಕೊಳ್ದೆ ದೊಡ್ಡವನಾಗಬೇಕು. ಆಗ ಮಾತ್ರ ಈ ಮನೆ ಮರ್ಯಾದೆನ ಎತ್ತಿ ಹಿಡಿಯೋದಕ್ಕೆ ಸಾಧ್ಯ. ಗೊತ್ತಾಯ್ತಾ? ನಂದೊಂದು ಪ್ರಶ್ನೆ. ನಾನು ಹೊರ್ಗಡೆ ಹೋಗಿ ಎಲ್ಲ ನೋಡಿದ್ರೆ ತಾನೇ ಈ ಅಪಾಯದಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ನಂಗೆ ಗೊತ್ತಾಗೋದು.